ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಮಳೆ. ಬ್ರ್ಯಾಂಡ್ ಬೆಂಗಳೂರಿನ ಈ ಬಣ್ಣ ಏನಿದೆ ಅದು ಬಯಲಾಗಿಬಿಟ್ಟಿದೆ. ಮಳೆಯನ್ನ ಎದುರಿಸುವ ಸಾಮರ್ಥ್ಯ ಇಲ್ಲವಾಯ್ತಾ ಬಿಬಿಎಂಪಿಗೆ ಅನ್ನುವಂತಹ ಪ್ರಶ್ನೆ. ಮಳೆಗೆ ಟೋಲ್ ಬಳಿಯೇ ರಸ್ತೆ ತುಂಬೆಲ್ಲ ನೀರು. ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಬಳಿ ರಸ್ತೆ ತುಂಬಿ ನೀರು ನಿಂತು ಬಿಟ್ಟಿದೆ. ರಸ್ತೆಯಲ್ಲಿ ತುಂಬಿದಂತಹ ನೀರಿನಿಂದ ಗಂಟೆಗಟ್ಟಲೆ ವಾಹನ ಸವಾರರು ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯ ಸಮಸ್ಯೆ. ನೋಡಿ, ಗಮನಿಸ್ತಾ ಇದ್ದೀರಿ ಎಲೆಕ್ಟ್ರಾನಿಕ್ ಸಿಟಿಯ ಮಳೆ ತಂದಂತಹ ಅವಾಂತರ ಹೇಗಿದೆ ಅಂತೇಳಿ. ನಿಂತ ನೀರು, ಅದರಲ್ಲಿಯೇ ವಾಹನ ಸವಾರರು ಸಂಚರಿಸಬೇಕಾದಂತಹ ಪರಿಸ್ಥಿತಿ. ಬ್ರ್ಯಾಂಡ್ ಬೆಂಗಳೂರನ್ನು ಮಾಡಬೇಕು ಅಂತೇಳಿ DCM DK ಶಿವಕುಮಾರ್ ಕನಸನ್ನು ಕಂಡಿದ್ದಾರೆ. ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರಿನ ಪರಿಸ್ಥಿತಿ ಹೇಗಾಗಿದೆ ಅಂತೇಳಿ BBMP ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋವರೆಗೂ, ಮಳೆಗೆ ಬರುವ ಮೊದಲೇನೆ ಒಂದಿಷ್ಟು ಕೆಲಸವನ್ನು ಮಾಡದೇನೆ ಹೊರತು ಈ ರೀತಿಯ ಅವಾಂತರಗಳನ್ನು ತಡಿಲಿಕ್ಕೆ ಸಾಧ್ಯವೇ ಇಲ್ಲ. ಬರೀ ಈ ಭಾಗ ಅಂತಲ್ಲ, ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಮಳೆ ಬಂದರೆ ಇದೇ ಕಥೆ, ಇದೇ ಗೋಳು. ಬೆಂಗಳೂರಿಗರಂತೂ ಈ BBMPಗೆ, ಸರ್ಕಾರಕ್ಕೆ ಹಿಡಿಶಾಪ ಹಾಕಿ ಹಾಕಿ ಸಾಕಾಗೋಗ್ಬಿಟ್ಟಿದ್ದಾರೆ. ಇವರ ಸಹವಾಸ ಸಾಕಪ್ಪ ಅಂಥೇಳಿ ಕೈ ಮುಗಿತಾ ಇದ್ದಾರೆ. ಮಳೆ ಎದುರಿಸುವಂತಹ ಸಾಮರ್ಥ್ಯ BBMPಗಿಲ್ವಾ, ಸರ್ಕಾರಕ್ಕಿಲ್ವಾ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಪ್ರಶ್ನೆ. ಪ್ರತಿ ಬಾರಿ ಮಳೆ ಬಂದಾಗಲೂ BBMP ಮತ್ತು ಸರ್ಕಾರ ಇದರಿಂದ ನುಣುಚಿಕೊಳ್ಳುವಂತಹ ಕೆಲಸವನ್ನು ಮಾಡುತ್ತೆ. ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬೆಂಕಿ ಬಾವಿ ತೋಡೋ ರೀತಿಯಲ್ಲಿ ಮಳೆ ಬಂದಾಗ ಆಫೀಸಿಂದ ಹೊರಗೆ ಬಂದು ಏನೋ ಎದ್ನೋ ಬಿದ್ನೋ ಕೆಲಸ ಮಾಡೋ ರೀತಿಯಲ್ಲಿ ಪೋಸ್ ಕೊಡ್ತಾರೆ. ಅದಾದಮೇಲೆ ತಣ್ಣಗಾಗ್ಬಿಡ್ತಾರೆ. ಅದರ ಪರಿಣಾಮವನ್ನು ಬೆಂಗಳೂರಿನ ಜನರಿಗೆ ಫೇಸ್ ಮಾಡಬೇಕಾದಂತಹ ಪರಿಸ್ಥಿತಿ. ಒಂದು ಕಡೆ ದೊಮ್ಮಸಂದ್ರದ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಎಲೆಕ್ಟ್ರಾನಿಕ್ ಸಿಟಿಯ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದೇ ಒಂದು ದಿನ ಸುರಿದಂತಹ ಮಳೆ ಇಷ್ಟೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಇನ್ನು ಒಂದು ವಾರ 15 ದಿನಗಳ ಕಾಲ ಮಳೆ ಹಿಡ್ಕೊಂಡ್ಬಿಟ್ರೆ ಬೆಂಗಳೂರಿಗರ ಕಥೆ ಏನಾಗಬೇಕು ಅಂಥೇಳಿ, ಹೆಂಗೆ ಓಡಾಟ ನಡೆಸಬೇಕು ಅಂಥೇಳಿ, ಪ್ರತಿನಿತ್ಯ ಜೀವನವನ್ನು ಹೆಂಗೆ ನಡೆಸಬೇಕು ಅಂಥೇಳಿ, ಒಂದೇ ದಿನದ ಮಳೆಗೆ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ ನೋಡಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘು, ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಬೆಂಗಳೂರಿಗರು ಎದುರಿಸುವಂತಹ ಸಾಮಾನ್ಯ ಸಮಸ್ಯೆ ಇದು. ಮಳೆ ಬಂದಾಗ BBMP ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ, ಅಲ್ಲಿವರೆಗೂ ಗಾಢ ನಿದ್ರೆಯಲ್ಲಿ ಇರ್ತಾರೆ. ಈ BBMP ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ, ಇವರ ದಪ್ಪ ಚರ್ಮದ ಕೆಲಸನೇ ಈ ರೀತಿಯ ಎಡವಟ್ಟುಗಳಿಗೆ ಕಾರಣನಾ ಅಂತ? ಖಂಡಿತವಾಗಿಯೂ ಪ್ರೇಮ್, ಅದರಲ್ಲಿ ಅನುಮಾನವೇ ಇಲ್ಲ. ಯಾಕಂದ್ರೆ ನಿನ್ನೆ ಒಂದೇ ಮಳೆಗೆ ಸಾಕಷ್ಟು ಅವಾಂತರಗಳಾಗಿದೆ. ಅವಾಂತರಗಳಾದ್ರೂ ಕೂಡ ಕೆಲವು ಕಡೆ ಇನ್ನೂ BBMP ಅವರು ಎಚ್ಚೆತ್ತುಕೊಂಡಿಲ್ಲ. ಗಮನಿಸ್ತಾ ಇರ್ಬೋದು, ಅನೇಕ ಕಡೆಗಳಲ್ಲಿ ಮರಗಳು ಬಿದ್ದಿರುವಂತದ್ದು, ಅವುಗಳನ್ನು ಇನ್ನೂ ಕೂಡ ತೆರವು ಮಾಡದೇ ಇರುವಂತದ್ದು, ರಸ್ತೆಗಳಲ್ಲಿ ನೀರು ನಿಂತಿರುವಂತದ್ದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಅಧಿಕಾರಿಗಳಿಗೆ ಸ್ಥಳೀಯರು ಮಾಹಿತಿಯನ್ನ ನೀಡಿದ್ರು ಕೂಡ ಕೆಲವು ಕಡೆ ಇನ್ನೂ ಕೂಡ ಬಂದಿಲ್ಲ ಅನ್ನುವಂತ ದೂರುಗಳು ಬರ್ತಾ ಇದೆ. ಬಟ್ ಆದ್ರೆ ಯಾಕೋ ಏನೋ ಅಧಿಕಾರಿಗಳು ಘಟನೆಗಳ ಆದ ಬಳಿಕ ಆಕ್ಟಿವ್ ಆಗುವಂತ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಯಾಕೆ ಈ ರೀತಿ ಆಕ್ಟಿವ್ ಆಗೋದಿಲ್ಲ ಅನ್ನುವಂಥದ್ದೇ ಸಾಮಾನ್ಯವಾಗಿ ಇರುವಂತ ಪ್ರಶ್ನೆಗಳು. ಜೊತೆಗೆ ಅನೇಕ ಕಾರ್ಯಗಳನ್ನ ಮಾಡ್ತಾರೆ, ಅವುಗಳನ್ನ ಸರಿಯಾದ ರೀತಿಯಲ್ಲಿ ಮಾಡದೇ ಇರುವಂತ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನ ಅನೇಕ ರಸ್ತೆಗಳಲ್ಲಿ ಸವಾರರು ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಎಕ್ಸಾಂಪಲ್, ನಾವು ಶಾಂತಿನಗರ ಡಬಲ್ ರೋಡ್ ರಸ್ತೆ ಇರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ಸರ್ಜಾಪುರ ಈ ಭಾಗಗಳಲ್ಲೆಲ್ಲ ನೋಡಿದಂತ ಸಂದರ್ಭದಲ್ಲಿ ಇವರು ಕೈಗೊಂಡಂತಹ ಮುಂಜಾಗ್ರತಾ ಕ್ರಮಗಳು ಎಷ್ಟು ಮಟ್ಟಿಗಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದೇ ಕಾರಣಕ್ಕೆ ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು, ಹೇಗಪ್ಪ ಜೀವನ ಅನ್ನುವಂತ ನಿಟ್ಟಿನಲ್ಲಿ ಸವಾರರು ರಸ್ತೆಗಿಳಿಯೋದಕ್ಕೆ ಒಂದೊಮ್ಮೆ ಯೋಚನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆ ಕೂಡ ಅಂತದ್ದೇ ಸ್ಥಿತಿ ನಿರ್ಮಾಣ ಆಗಿದೆ ಪ್ರೇಮ್.